13 ಮತ್ತು 14ರ ಕರೆಂಟ್ ಅಫೇರ್ಸ್ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಬಗ್ಗೆ ನೋಡಿಕೊಳ್ಳೋಣ. ಮೊದಲನೇದಾಗಿ, ಇತ್ತೀಚೆಗೆ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾದ ಮರಾಠ ಸೇನಾ ಭೂ ದೃಶ್ಯಗಳು ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 ನೋಡಿ. ಅಂದರೆ ಯಾವುದು? ಆಪ್ಷನ್ಸ್ ಡಿ 2 ಮತ್ತು 3 ಕರೆಕ್ಟ್ ಆಗಿವೆ. ಅಂದರೆ ಬಿ ಮತ್ತು ಸಿ ಕರೆಕ್ಟ್ ಆಗಿವೆ. ಅಂದರೆ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಏನಂದರೆ ಈ ಒಂದು ಮರಾಠ ಸೇನಾ ಭೂ ದೃಶ್ಯಗಳು ಕಂಡುಬರುತ್ತವೆ. ನೀವು ಸರಿಯನ್ನು ಕೊಟ್ಟಿತ್ತಂದರೆ 12 ಐತಿಹಾಸಿಕ ಮರಾಠ ಕೋಟೆ ಯುನೆಸ್ಕೋ ವಿಶ್ವ ಪಾರಂಪರೆ ಪಟ್ಟಿಗೆ ಸೇರ್ಪಡೆ ಆಗಿತ್ತಂತ ನ್ಯೂಸಲ್ಲಿ ಕೊಟ್ಟಿತ್ತು. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಪ್ಯಾರಿಸ್ನಲ್ಲಿ ನಡೆದ ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯು 47ನೇ ಅಧಿವೇಶನದಲ್ಲಿ ಭಾರತದ ಮರಾಠ ಮಿಲಿಟರಿ ಭೂ ದೃಶ್ಯಗಳು ಅಂದರೆ ಯಾವುದಂದರೆ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಆಫ್ ಇಂಡಿಯಾ ಭಾರತದ 44ನೇ ವಿಶ್ವ ಪಾರಂಪರಿಕ ತಾಣವೆಂದು ಯುನೆಸ್ಕೋ ಗುರುತಿಸಿದೆ ನೋಡಿ. ಇತ್ತೀಚೆಗೆ ಏನಂದರೆ ಒಂದು ಯುನೆಸ್ಕೋ ಪ್ಯಾರಿಸ್ನಲ್ಲಿ ಯುನೆಸ್ಕೋದ ಒಂದು ವಿಶ್ವ ಪಾರಂಪರಿಕ ಸಮಿತಿ ನಡೀತು. ಇದೆಷ್ಟನೇದಿತ್ತು ಅಂದರೆ 47ನೇ ಸಮಿತಿ ಇತ್ತು. ಈ ಸಮಿತಿಯಲ್ಲಿ ಭಾರತ ದೇಶದಿಂದ ಒಂದು ಯಾವಪ್ಪ ಅಂತಂದರೆ ಈ ಒಂದು ಮರಾಠರ ಮಿಲಿಟ್ರಿ ಭೂ ದೃಶ್ಯಗಳು ಅಂದರೆ ಮರಾಠ ಮಿಲಿಟ್ರಿ ಲ್ಯಾಂಡ್ಸ್ಕೇಪ್ ಆಫ್ ಇಂಡಿಯಾ ಇದನ್ನು ಏನು ಮಾಡಿತು ಅಂದರೆ ಇದನ್ನು 44ನೇ ವಿಶ್ವ ಪರಂಪರೆಯ ತಾಣವೆಂದು ಯುನೆಸ್ಕೋ ಏನು ಮಾಡಿದೆ? ಘೋಷಣೆ ಮಾಡಿದೆ. ಎಷ್ಟನೇದು? 44ನೇ ಯುನೆಸ್ಕೋ ವಿಶ್ವ ಪರಂಪರೆ ತಾಣವೆಂದು ಘೋಷಣೆ ಮಾಡಿದೆ ನೋಡಿ. ಮರಾಠ ಮಿಲಿಟ್ರಿ ಭೂ ದೃಶ್ಯಗಳು ಒಟ್ಟು 12 ಕೋಟೆಗಳನ್ನು ಒಳಗೊಂಡಿದೆ. ಎಷ್ಟು? ಒಟ್ಟು 12 ಕೋಟೆಗಳನ್ನು ಒಳಗೊಂಡಂಥ ಒಂದು ಈ ಕೋಟೆಗಳನ್ನು ಯುನೆಸ್ಕೋ 44ನೇ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಿದೆ ನೋಡಿ. ಈ ಕೋಟೆಗಳನ್ನು 17ರಿಂದ 19ನೇ ಶತಮಾನಗಳ ನಡುವೆ ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ನಂತರದ ಮರಾಠ ದೊರೆಗಳು ನಿರ್ಮಾಣ ಮಾಡಿದ್ದರು. ಇವುಗಳು ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಲ್ಲಿ ಕಂಡುಬರ್ತವೆ. ಅಂದರೆ ಒಂದು ಎಷ್ಟಂದರೆ 11 ಮಹಾರಾಷ್ಟ್ರದಲ್ಲಿ ಕಂಡುಬರ್ತವೆ, 1 ತಮಿಳುನಾಡಲ್ಲಿ ಕಂಡುಬರ್ತವೆ. ಟೋಟಲ್ 12 ಏನಂದರೆ ಈ ಒಂದು ಕೋಟೆಗಳನ್ನು ವಿಶ್ವ ಪರಂಪರೆ ಪಟ್ಟಿಗೆ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ನೋಡಿ. ಅದೇ ರೀತಿಯಾಗಿ ಅಂದರೆ 2024ರಲ್ಲಿ ಸೇರಿಕೊಂಡಿರುವಂಥ ಅಂದರೆ ಭಾರತ ದೇಶದ ಒಂದು 43ನೇ ವಿಶ್ವ ಪಾರಂಪರಿಕ ತಾಣ ಯಾವುದಂದರೆ ಅಸ್ಸಾಂನ ಮೊಯ್ಡಮ್ಸ್. 43ನೇ ವಿಶ್ವ ಪಾರಂಪರೆಯ ತಾಣವಾಗಿ ಅಸ್ಸಾಂನ ಅಹೋಮ್ ರಾಜಮನೆತನದ ದಿಬ್ಬ ಸಮಾಧಿ ಆಗಿರುವ ಮೊಯ್ಡಮ್ಸ್ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿದೆ. ಯಾವಾಗ? 43ನೇ ಒಂದು ವಿಶ್ವ ಪರಂಪರೆ ಪಟ್ಟಿಗೆ ಭಾರತದಿಂದ ಯಾವುದು ತಾಣ ಸೇರ್ಪಡೆಯಾಗಿದೆ ಅಂದರೆ ಇದು ಮೊಯ್ಡಮ್ಸ್ ನೋಡಿ. ಇದು ಅಹೋಮ್ ರಾಜಮನೆತನದ ಒಂದು ದಿಬ್ಬ ಸಮಾಧಿಯಾಗಿದೆ. ಇದೊಂದು ಸಮಾಧಿಯಾಗಿದೆ. ಇದು ಯಾವ ರೀತಿ ಇರುತ್ತೆ ಅಂದ್ರೆ ತ್ರಿಭುಜದ ಆಕಾರದ ರೀತಿಯಲ್ಲಿದೆ ನೋಡಿ. ಅಸ್ಸಾಂನಲ್ಲಿ ಕಂಡುಬರ್ತದೆ ಇದು ಸಮಾಧಿ ತ್ರಿಭುಜದ ಆಕಾರದಲ್ಲಿದೆ. ಮೊಯ್ಡಮ್ಸ್ 43ನೇ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿದೆ ನೋಡಿ. ಭಾರತದಲ್ಲಿ ಎಷ್ಟು ವಿಶ್ವ ಪರಂಪರೆ ಪಟ್ಟಿಗಳಿದ್ದಾವೆ ಅಂತ ನೋಡಿಕೊಳ್ಳೋಣ. ಓಕೆ, ಭಾರತದಲ್ಲಿ ಎಷ್ಟು ಒಂದು ವಿಶ್ವ ಪಾರಂಪರಿಕ ತಾಣಗಳಿದ್ದಾವೆ ಅಂದರೆ ಪ್ರಸ್ತುತ ಭಾರತದಲ್ಲಿ 44 ವಿಶ್ವ ಪಾರಂಪರಿಕ ತಾಣಗಳಿವೆ ನೋಡಿ. ಅದರಲ್ಲಿ 7 ನೈಸರ್ಗಿಕ ತಾಣಗಳಾಗಿವೆ, 36 ಸಾಂಸ್ಕೃತಿಕ ತಾಣಗಳು ಮತ್ತು 1 ಮಿಶ್ರಿತ ತಾಣವನ್ನು ಒಳಗೊಂಡಿದೆ ಭಾರತ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಮೊದಲ ಭಾರತದ ತಾಣಗಳು ಯಾವ್ಯಾವು ಅಂದರೆ ಅಜಂತ ಗುಹೆಗಳು, ಎಲ್ಲೋರದ ಗುಹೆಗಳು, ಆಗ್ರಾ ಕೋಟೆ, ತಾಜ್ ಮಹಲ್. ಇವು ಯಾವಾಗಂದರೆ 1983ರಲ್ಲಿ ಸೇರಿದ ಭಾರತದ ಮೊದಲ ತಾಣಗಳಾಗಿವೆ. ಅಜಂತ ಗುಹೆಗಳು, ಎಲ್ಲೋರದ ಗುಹೆಗಳು, ಆಗ್ರಾ ಕೋಟೆ ಮತ್ತು ತಾಜ್ ಮಹಲ್ ನೋಡಿ 1983ರಲ್ಲಿ ಸೇರ್ಪಡೆ ಆಗಿವೆ. ಇವು ಭಾರತದ ಏಕೈಕ ಮಿಶ್ರ ತಾಣ ಯಾವುದಂದರೆ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ. ಅದು ಭಾರತದಿಂದ ಇರುವಂಥ ಏಕೈಕ ಮಿಶ್ರ ತಾಣ. ಇದು ಭಾಳ ಇಂಪಾರ್ಟೆಂಟ್, ಹಲವಾರು ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಭಾರತದ ಏಕೈಕ ಮಿಶ್ರ ತಾಣ ಯಾವುದಂದರೆ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ. ಹಾಗಾದರೆ ನಿಮಗೆ ಕ್ವಶನ್ ನೀಡೋದಾದರೆ ಈ ಒಂದು ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕ್ವಶನ್ ನಂಬರ್ 1, ಈ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ಈಗ ನಮ್ಮ ಕರ್ನಾಟಕದಲ್ಲಿ ಸೇರಿರುವಂಥ ಒಂದು ವಿಶ್ವ ಪಾರಂಪರಿಕ ತಾಣಗಳು ಎಷ್ಟು, ಅವುಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ ಹಂಪಿ 1986ರಲ್ಲಿ ಇದು ಹಂಪಿ ಸೇರ್ಪಡೆ ಆಗುತ್ತದೆ, ವಿಶ್ವ ಪಾರಂಪರೆ ಪಟ್ಟಿಗೆ ಸೇರ್ಪಡೆ ಆಗುತ್ತದೆ.
ಅದೇ ರೀತಿಯಾಗಿ ಎರಡನೇದಾಗಿ ಪಟ್ಟದಕಲ್ಲು 1987ರಲ್ಲಿ ಸೇರ್ಪಡೆಯಾದಂಥ ತಾಣವಾಗಿದೆ. ಪಶ್ಚಿಮ ಘಟ್ಟಗಳು 2012ರಲ್ಲಿ ಸೇರ್ಪಡೆ ಆಗುತ್ತವೆ ನೋಡಿ. ಅದೇ ರೀತಿಯಾಗಿ ಇತ್ತೀಚೆಗೆ ಅಂದರೆ 2023ರಲ್ಲಿ ಸೇರ್ಪಡೆಯಾದಂಥ ಯಾವುದು ಹೊಯ್ಸಳರ ಪವಿತ್ರ ಮೇಳ, ಇದು ಇತ್ತೀಚೆಗೆ 2023ರಲ್ಲಿ ಸೇರಿದಂಥ ಒಂದು ತಾಣವಾಗಿದೆ ನೋಡಿ. ಇವು ಏನಂದರೆ ಕರ್ನಾಟಕದಲ್ಲಿ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿರುವಂಥ ತಾಣಗಳಾಗಿವೆ ನೋಡಿ. ಇವು ಕೂಡ ಇಂಪಾರ್ಟೆಂಟ್ ಆಗುತ್ತದೆ. ಓಕೆ, ಈ ರೀತಿಯಾಗಿ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳ್ತೀವಿ. ನಿಮಗೇನಾದರೂ ಇದು ಇಷ್ಟ ಆಗಿತ್ತಂದರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡು. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಇತ್ತೀಚೆಗೆ ಯಾವ ಹಬ್ಬವನ್ನು ಮಹಾರಾಷ್ಟ್ರದ ರಾಜ್ಯ ಉತ್ಸವ ಎಂದು ಘೋಷಿಸಲಾಗಿದೆ? ಅಂದರೆ ಯಾವ ಹಬ್ಬವನ್ನು ಈ ಒಂದು ಮಹಾರಾಷ್ಟ್ರದ ಒಂದು ರಾಜ್ಯ ಉತ್ಸವ ಎಂದು ಘೋಷಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಗಣೇಶ ಉತ್ಸವ. ಗಣೇಶ ಉತ್ಸವವನ್ನು ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಮಹಾರಾಷ್ಟ್ರ ಒಂದು ರಾಜ್ಯ ಉತ್ಸವ ಅಂತ ಘೋಷಣೆ ಮಾಡಿದೆ. ಇದರ ಬಗ್ಗೆ ಮಾಹಿತಿ ನೋಡೋಣ. ಶತಮಾನದಷ್ಟು ಹಳೆಯದಾದ ಸಾರ್ವಜನಿಕ ಗಣೇಶ ಉತ್ಸವವನ್ನು ಮಹಾರಾಷ್ಟ್ರ ರಾಜ್ಯದ ಉತ್ಸವ ಎಂದು ಮಹಾರಾಷ್ಟ್ರ ಸರ್ಕಾರ ಘೋಷಣೆ ಮಾಡಿದೆ ನೋಡಿ. ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು 1893ರಲ್ಲಿ ಸಾರ್ವಜನಿಕ ಗಣೇಶ ಉತ್ಸವವನ್ನು ಆರಂಭಿಸಿದರು. ಯಾರು? ಬಾಲಗಂಗಾಧರ್ ತಿಲಕ್ ಅವರು ಯಾವಾಗಂದರೆ 1893ರಲ್ಲಿ ಈ ಒಂದು ಗಣೇಶ ಉತ್ಸವವನ್ನು ಮಹಾರಾಷ್ಟ್ರದಲ್ಲಿ ಆರಂಭ ಮಾಡ್ತಾರೆ. ಅದೇ ರೀತಿಯಾಗಿ ಶಿವಾಜಿ ಹಬ್ಬವನ್ನು ಕೂಡ ಬಾಲಗಂಗಾಧರ್ ತಿಲಕ್ ಅವರು 1895-96ರಲ್ಲಿ ರಾಯಗಢ ಕೋಟೆಯಲ್ಲಿ ಪ್ರಾರಂಭ ಮಾಡ್ತಾರೆ ನೋಡಿ. ಅವಾಗ 1895-96ರಲ್ಲಿ ಈ ಒಂದು ರಾಯಗಢ ಕೋಟೆಯಲ್ಲಿ ಶಿವಾಜಿ ಉತ್ಸವವನ್ನು ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ನಡೆಸಲಾಗುತ್ತದೆ. ಜೊತೆಗೆ ಗಣೇಶ ಉತ್ಸವವನ್ನು ಕೂಡ ಈ ಒಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಆಚರಣೆ ಮಾಡ್ತಾರೆ ನೋಡಿ. ಇವು ಎರಡು ಇಂಪಾರ್ಟೆಂಟ್ ಆಗುತ್ತವೆ. ಶಿವಾಜಿ ಮತ್ತು ಗಣೇಶ ಉತ್ಸವವನ್ನು ಆರಂಭಿಸಿರುವಂಥ ವ್ಯಕ್ತಿ ಯಾರಂದರೆ ಬಾಲಗಂಗಾಧರ್ ತಿಲಕ್, ಇಲ್ಲಿ ಮಹಾರಾಷ್ಟ್ರದಲ್ಲಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕ್ರೂಸ್ ಭಾರತ್ ಮಿಷನ್ಗೆ ಸೇರಿದ ದೇಶದ ಮೊದಲ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಗುಜರಾತ್. ಗುಜರಾತ್ ರಾಜ್ಯ ಕ್ರೂಸ್ ಭಾರತ್ ಮಿಷನ್ಗೆ ಸೇರಿದಂಥ ದೇಶದ ಮೊದಲ ರಾಜ್ಯವಾಗಿದೆ ನೋಡಿ. ಗುಜರಾತ್ ಅಧಿಕೃತವಾಗಿ ಕ್ರೂಸ್ ಭಾರತ್ ಮಿಷನ್ಗೆ ಸೇರಿದ ಮೊದಲ ರಾಜ್ಯವಾಗಿದೆ. ಗುಜರಾತ್ನ ಈ ನಡೆ ಭಾರತದ ಕಡಲ ಪ್ರವಾಸೋದ್ಯಮ ವಲಯವನ್ನು ಮುನ್ನಡೆಸುವ ಪ್ರಮುಖ ಹೆಜ್ಜೆಯಾಗಿದೆ ನೋಡಿ. ಈ ಗುಜರಾತ್ ರಾಜ್ಯವು 2340 ಕಿಲೋಮೀಟರ್ ಉದ್ದದ ವಿಶಾಲ ಕರಾವಳಿ ಮತ್ತು ಸಾಬರಮತಿ, ನರ್ಮದಾದಂಥ ಸಂಚಾರಯೋಗ್ಯ ನದಿಗಳನ್ನು ಹೊಂದಿದೆ. ಯಾವುದು? ಗುಜರಾತ್ ರಾಜ್ಯ. ಅತಿ ಹೆಚ್ಚು ಕರಾವಳಿ ಹೊಂದಿರೋ ರಾಜ್ಯ ಯಾವುದಂದರೆ ಗುಜರಾತ್ ರಾಜ್ಯ ನೋಡಿ. ಎಷ್ಟು? 1600 ಕಿಲೋಮೀಟರ್. ಹಾಗಾದರೆ ಅತಿ ಹೆಚ್ಚು ಕರಾವಳಿ ಹೊಂದಿರುವ ಎರಡನೇ ರಾಜ್ಯ ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ. ಕ್ವಶನ್ ನಂಬರ್ 2, ಅತಿ ಹೆಚ್ಚು ಒಂದು ಕರಾವಳಿ ರಾಜ್ಯ ಒಳಗೊಂಡಿರುವಂಥ ಎರಡನೇ ರಾಜ್ಯ ಯಾವುದು? ಕಮೆಂಟ್ ಮೂಲಕ ತಿಳಿಸಿ. ಈಗ ಕ್ರೂಸ್ ಭಾರತ್ ಮಿಷನ್ ಬಗ್ಗೆ ನೋಡಿಕೊಳ್ಳೋಣ. ಕ್ರೂಸ್ ಭಾರತ್ ಮಿಷನ್, ಈ ಕ್ರೂಸ್ ಭಾರತ್ ಮಿಷನನ್ನು 2024 ಸೆಪ್ಟೆಂಬರ್ 30ರಂದು ಮುಂಬೈನ ಬಂದರಿನಿಂದ ಪ್ರಾರಂಭಿಸಲಾಗ್ತದೆ. 2024 ಸೆಪ್ಟೆಂಬರ್ 30ರಂದು ಈ ಒಂದು ಕ್ರೂಸ್ ಮಿಷನನ್ನು ಮುಂಬೈನಲ್ಲಿ ಬಂದರಿನಲ್ಲಿ ಪ್ರಾರಂಭ ಮಾಡ್ತಾರೆ ನೋಡಿ. ದೇಶದಲ್ಲಿ ಕ್ರೂಸ್ ಪ್ರವಾಸೋದ್ಯಮದ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು 5 ವರ್ಷಗಳಲ್ಲಿ ಅಂದರೆ 2029ರ ವೇಳೆಗೆ ಕ್ರೂಸ್ ಪ್ರಯಾಣಿಕರ ದಟ್ಟಣೆಯನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಇದು ಹೊಂದಿದೆ. ನೋಡಲ್ ಸಚಿವಾಲಯ ಯಾವುದಪ್ಪ ಅಂತಂದು ಅಂದರೆ ಈ ಕ್ರೂಸ್ ಭಾರತ್ ಮಿಷನ್ನ ನೋಡಲ್ ಸಚಿವಾಲಯ ಯಾವುದಂದರೆ ಬಂದರುಗಳು ಮತ್ತು ಹಡಗು ಸಾಗಾಣಿಕೆ ಮತ್ತು ಜಲಮಾರ್ಗಗಳ ಸಚಿವಾಲಯ, ಇದರ ನೋಡಲ್ ಸಚಿವಾಲಯವಾಗಿದೆ. ಯಾವುದು? ಕ್ರೂಸ್ ಭಾರತ ಮಿಷನ್ನ ಸಚಿವಾಲಯಗಳು. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಪಡಿತರ ವಿತರಣೆಗಾಗಿ ಆಧಾರ್ ಆಧಾರಿತ ಮುಖ ದೃಢೀಕರಣವನ್ನು ಅಂದರೆ ಫೇಸ್ ಆಟೋ ಅಂತ ಹೇಳ್ಬೋದು ಪರಿಚಯಿಸಿದ ದೇಶದ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಹಿಮಾಚಲ ಪ್ರದೇಶ ನೋಡಿ. ಹಿಮಾಚಲ ಪ್ರದೇಶ ಏನಂದರೆ ಈ ಒಂದು ಪಡಿತರ ಚೀಟಿಗೆ ಅಂದರೆ BPL ಕಾರ್ಡ್ ಹೊಂದಿರ್ತಾರಲ್ಲ
BPL ಕಾರ್ಡ್ ಹೊಂದಿರುವಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಈ ಒಂದು ರಾಸನ್ ಅಂದರೆ ರೇಷನ್ ತರಲು ಹೋಗುತ್ತಾರೆ. ಆವಾಗ ಕೈ ಅವರು ತಂಬು ಹೊತ್ತಬೇಕಾಗಿತ್ತು. ಜೊತೆಗೆ ಅವರು ಫೋನಿಗೆ ಮೆಸೇಜ್ ಬರ್ತಿತ್ತು. ಅಂದರೆ OTP ಮುಖಾಂತರ ಅವರು ಏನಪ್ಪ ಅಂತಂದರೆ ಈ ಒಂದು ಪಡಿತರ ಚೀಟಿಯನ್ನು ಪಡಿಬಹುದಾಗಿತ್ತು. ಆದರೆ ಹಿಮಾಚಲ ಪ್ರದೇಶದಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವರ ಮುಖವನ್ನು ಸ್ಕ್ಯಾನ್ ಮಾಡ್ತಾರೆ. ಈ ರೀತಿಯಾದ ಒಂದು ಯೋಜನೆಯನ್ನು ತಂದಂಥ ಮೊದಲ ರಾಜ್ಯ ಯಾವುದಂದರೆ ಹಿಮಾಚಲ ಪ್ರದೇಶ ಆಗಿದೆ ನೋಡಿ. ಅಂದರೆ ಅವರ ಮುಖವನ್ನು ಫೇಸ್ ದೃಢೀಕರಣ ಅಂದರೆ ಮುಖ ಸ್ಕ್ಯಾನ್ ಮಾಡುತ್ತಾರೆ. ಇದನ್ನು ಜಾರಿಗೆ ತಂದಿರುವಂಥ ರಾಜ್ಯ ಯಾವುದು? ಹಿಮಾಚಲ ಪ್ರದೇಶ. ಇದರ ಬಗ್ಗೆ ನೋಡೋದಾದರೆ ಹಿಮಾಚಲ ಪ್ರದೇಶವು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದರೆ PDS ಅಡಿಯಲ್ಲಿ ಪಡಿತರ ವಿತರಣೆಗಾಗಿ ಆಧಾರ್ ಆಧಾರಿತ ಮುಖ ದೃಢೀಕರಣವನ್ನು ಪರಿಚಯಿಸಿದ ದೇಶದ ಮೊದಲ ರಾಜ್ಯವಾಗಿದೆ. ಯಾವುದು? ಹಿಮಾಚಲ ಪ್ರದೇಶ ಏನು ಮಾಡಿದೆ ಅಂದರೆ ಈಗ BPL ಕಾರ್ಡ್ ಅಂದರೆ ರೇಷನ್ ತರಲು ಹೋಗಿರುವಂಥ ವ್ಯಕ್ತಿಗಳಿಗೆ ಸ್ಕ್ಯಾನ್ ಮಾಡ್ತಾರೆ. ಇಷ್ಟು ದಿನ ತಮ್ಮನೆಲ್ಲ ಕರ್ನಾಟಕದಲ್ಲಿ ತಂಬು ಹೊತ್ತು ಮುಖಾಂತರ ಕರ್ನಾಟಕದಲ್ಲಿ ರಾಸನ್ ಅಕ್ಕಿ ನೀಡ್ತಾರೆ. ಆದರೆ ಹಿಮಾಚಲ ಪ್ರದೇಶದಲ್ಲಿ ಈ ಒಂದು ಫೇಸ್ ಅಂತ ಹೇಳ್ಬೋದು. ಅಂದರೆ ಫೇಸ್ ಸ್ಕ್ಯಾನ್ ಅಂದರೆ ಮುಖವನ್ನು ದೃಢೀಕರಣ ಮಾಡ್ತಾರೆ ನೋಡಿ. ಇಲ್ಲಿವರೆಗೆ ದೃಢೀಕರಣವನ್ನು OTP ಆಧಾರಿತ ಮತ್ತು ಬಯೋಮೆಟ್ರಿಕ್ ವಿಧಾನಗಳನ್ನು ಬಳಸಿ ನಡೆಸಲಾಗುತ್ತಿತ್ತು. ಇಲ್ಲಿವರೆಗೆ ಏನಪ್ಪ ಅಂತಂದರೆ ಒಂದು ಮೊಬೈಲ್ಗೆ OTP ಬರೋದಾಗಿರ್ಬೋದು. ಅದರ ಜೊತೆಗೆ ಬಯೋಮೆಟ್ರಿಕ್ ಅಂದರೆ ಒಂದು ಕೈ ಹಸ್ತದಿಂದ ತಂಬು ಹೊತ್ತದಿತ್ತು ನೋಡಿ. ಈಗ ಬದಲಾಗಿ ಅಲ್ಲಿ ಏನಂದರೆ ಹಿಮಾಚಲ ಪ್ರದೇಶದಲ್ಲಿ ಫೇಸ್ ಸ್ಕ್ಯಾನ್ ನಡೆಸಲಾಗಿದೆ. ಈ ಹೊಸ ಸೌಲಭ್ಯವು ನ್ಯಾಯಬೆಲೆ ಅಂಗಡಿ ಮಾಲೀಕರ ಸ್ಮಾರ್ಟ್ಫೋನ್ಗಳಲ್ಲಿ ಸ್ಥಾಪಿಸಲಾದ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಅರ್ಹ PDS ಫಲಾನುಭವಿಗಳಿಗೆ ನೈಜ ಸಮಯದ ಮುಖ ದೃಢೀಕರಣವನ್ನು ಸಕ್ರಿಯಗೊಳಿಸಲಾಗುತ್ತದೆ. ಇದರಿಂದ ಏನಪ್ಪ ಅಂತಂದರೆ ಒಂದು ರೇಷನನ್ನು ತಗೊಳ್ಳಿ ಬಂದಿರುವಂಥ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ರೇಷನ್ ಕೊಡಬಹುದು. ಇತ್ತೀಚೆಗೆ ಏನಾಗ್ತಿತ್ತಂದರೆ ಈ ತಮ್ನೆಲ್ ಹೆಸರಿನಲ್ಲಿ ಒಂದು ರೇಷನ್ ನೀಡ್ತಿದ್ರಲ್ಲ ವ್ಯಕ್ತಿಗಳು ಬೇರೆ ರೀತಿಯಲ್ಲಿ ಸೌಲಭ್ಯವನ್ನು ವಂಚನೆ ಪಡಿತಿದ್ದರು. ಅವ್ರಿಗೆ ಒಳ್ಳೆಯದ ರೀತಿಯಲ್ಲಿ ಒಂದು ಸೌಲಭ್ಯ ಸಿಗೋದು ಸಲುವಾಗಿ ಈ ಒಂದು ರೇಷನ್ ಅಂಗಡಿಗಳಲ್ಲಿ ಈ ಒಂದು ಫೇಸ್ ಸ್ಕ್ಯಾನ್ ನೀಡಲಾಗಿದೆ. ಎಲ್ಲಿ? ಹಿಮಾಚಲ ಪ್ರದೇಶದಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ಇನ್ನೊಂದಿದೆ. ಬನ್ನಿ ಫ್ರೆಂಡ್ಸ್, ಮುಂದಿನ ಪ್ರಶ್ನೆ ನೋಡೋಣ. ಇನ್ನೊಂದು ಪ್ರಶ್ನೆ ಇದೆ. ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ದೇಶದ ಮೊದಲ ಡ್ರೈವಿಂಗ್ ಬೆಂಬಲ ಹಡಗಿನ ಯಾವುದಂತ ಪ್ರಶ್ನೆ ಕೇಳೋದೇ ಇದೆ. ಅಂದರೆ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ದೇಶದ ಮೊದಲ ಡ್ರೈವಿಂಗ್ ಬೆಂಬಲ ಹಡಗಿನ ಡ್ರೈವಿಂಗ್ ಸಪೋರ್ಟ್ ವೆಸಲ್ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಮೂರನೇದು INS ನಿಸ್ತಾರ್. INS ನಿಸ್ತಾರ್ ಏನಂದರೆ ಈ ಒಂದು ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ದೇಶದ ಮೊದಲ ಡ್ರೈವಿಂಗ್ ಬೆಂಬಲ ಹಡಗಾಗಿದೆ. ಇತ್ತೀಚೆಗೆ ನಿಸ್ತಾರ್ ಹಡಗನ್ನು ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ ವಿಶಾಖಪಟ್ಟಣಂನಲ್ಲಿ ಭಾರತೀಯ ನೌಕಾಪಡೆ ತಲುಪಿಸಿತು. ಈ INS ನಿಸ್ತಾರ್ ಬಗ್ಗೆ ನೋಡೋದಾದರೆ ಇದು ಒಂದು ದೇಶೀಯವಾಗಿ ವಿನ್ಯಾಸಗೊಳಿಸಲಾದ ಮತ್ತು ನಿರ್ಮಿಸಲಾದ ಮೊದಲ ಡ್ರೈವಿಂಗ್ ಸಪೋರ್ಟ್ ಹಡಗಾಗಿದೆ. ಯಾವುದು? ಈ ಒಂದು INS ನಿಸ್ತಾರ್ ಡ್ರೈವಿಂಗ್ ಸಪೋರ್ಟ್ ವೆಸಲ್. ಹಡಗಿನ ಹೆಸರು ಯಾವುದಂದರೆ ನಿಸ್ತಾರ್ ಅದ. ಸಂಸ್ಕೃತದಿಂದ ಹುಟ್ಟಿಸಿಕೊಂಡಿದ್ದು. ಇದರ ಅರ್ಥ ಏನಪ್ಪ ಅಂತಂದರೆ ವಿಮೋಚನೆ, ರಕ್ಷಣೆ ಅಥವಾ ಮೋಕ್ಷ. ನಿಸ್ತಾರನ ಒಂದು ಹಡಗಿನ ಅರ್ಥ ಏನಂದರೆ ವಿಮೋಚನೆ, ರಕ್ಷಣೆ ಮತ್ತು ಮೋಕ್ಷ. ಇದು ನಿಸ್ತಾರನ ಒಂದು ಹಡಗಿನ ಹೆಸರಾಗಿದೆ. ಈ ಯುದ್ಧ ನೌಕೆಯನ್ನು ಭಾರತೀಯ ಸಾಗಾಣಿಕೆ ನೋಂದಣಿ ವರ್ಗೀಕರಣ ನಿಯಮಗಳ ಪ್ರಕಾರ ವಿನ್ಯಾಸಗೊಳಿಸಲಾಗಿದೆ. ಇದನ್ನು ನಿರ್ಮಿಸಲಾಗಿದೆ. ಮತ್ತು ಯಾವುದು? INS ನಿಸ್ತಾರವನ್ನು ನಿರ್ಮಿಸಲಾಗಿದೆ ನೋಡಿ. ಎಲ್ಲಿ? ಇತ್ತೀಚೆಗೆ ಒಂದು ವಿಶಾಖಪಟ್ಟಣಂನಲ್ಲಿ ಇದು ಭಾರತೀಯ ನೌಕಾಪಡೆ ತಲುಪಿಸಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಬೇಗ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಈ ವಿಡಿಯೋ ಯಾವ ರೀತಿಯಾಗಿ ಮೂಡಿ ಬಂದಿದೆ ಅಂತ ಕಾಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ. ಓಕೆ, ಪ್ರಶ್ನೆ ಕೇಳಿದ್ನಲ್ಲ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಾವು ಕಮೆಂಟ್ ಬಾಕ್ಸ್ನಲ್ಲಿ ಡೈಲಿ ಕ್ವಿಜ್ ನಡೆಸ್ತಾ ಇರ್ತೀನಿ. ನೀವೆಲ್ಲರೂ ಅದಕ್ಕೆ ಜಾಯ್ನ್ ಆಗಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.